ನೀವು ಯಾರಿಗೂ ಹೇಳಿದ್ರೆ ಒಂದು ರಹಸ್ಯನ ಹೇಳಬೇಕು, ಗೊತ್ತಾಯ್ತಾ? ಲೇ ಪ್ರತಿಮಾ, ಕಂಕಣ ತೊಗೊಂಬರೆ. ಪಾರು, ನಿನಗೆ ನೆನಪಿದೆಯಾ ಅಳಿಯಂದ್ರೆ 33 ವರ್ಷದಿಂದ ನಾನು ಇವಳು ಕಂಕಣ ಕಟ್ಟಬೇಕಾದ್ರೆ ನನ್ನ ಹಳೆ ಹುಡುಗಿ ಬಗ್ಗೆ ನೆನೆಸ್ಕೊಂಡೇ ಕಂಕಣ ಕಟ್ಟಿದೆ. ಅದು ಇವಳು ತೆಗೆದಾಕ್ತೀನಿ ನೋಡ್ರಿ, ಏನಾದರೂ ಇದ್ರಲ್ವ ಹೇಳೋಕ್ಕೆ. ಇವ್ರು ಇದ್ದಿದ್ದೆ, ನೀವು ತಗೊಳ್ಳಿ ಹೇಳಿ ಅಂದರೆ. ಅದೆಲ್ಲ ಆಗಲ್ಲಪ್ಪ, ಶಾಸ್ತ್ರದ ಪ್ರಕಾರ ಆಗಬೇಕು. ಆಯ್ತು ಸ್ವಾಮಿ, ಕಟ್ತೀವಿ. ಇವ್ರ ಕುತ್ತಿಗೆಗೆ ತಾಲಿ ಕಟ್ಟಿದಾಗ್ಲಿಂದ ಈ ಕಟ್ಟೋದು ಕಟ್ಟಿಸ್ಕೊಳ್ಳೋದೆಲ್ಲ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ತಗೊಳ್ಳಿ ಬಾವ, ಕಟ್ಟಿ. ಅಕ್ಕ ನೀನು ತಗೊಳ್ಳೆ. ಇದು ಕಟ್ಟೋದೇನೋ ಸುಲಭ, ಆದರೆ ಇದು ಕಟ್ಟಕ್ಕಿಂತ ಮುಂಚೆ ಹೇಳೋದಿದೆಯಲ್ಲ ಸೀಕ್ರೆಟು, ಅದೇ ಸ್ವಲ್ಪ ಭಯ. ಬಾವಾ, ಹಾಗಾದ್ರೆ ನಿಮ್ಗೂ ರಹಸ್ಯಗಳಿದ್ಯಾ? ಅಯ್ಯೋ ಬೇಜಾನಿದೆ ಅಮ್ಮ, ಅದಕ್ಕೆ ಸ್ವಲ್ಪ ಭಯ. ಎಲ್ಲಿ ನಿಮ್ಮ ಅಕ್ಕ ಕೋಪ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಅಯ್ಯೋ ಅಳಿಯಂದ್ರೆ ಅದೇನಿದ್ರು ಬೇಗ ಹೇಳಿಪ್ಪ, ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ. ಸರಿ ಮಾವ. ರೀ ಸೀನಿಯರ್, ನೀವು ನನ್ನ ಕತೆ ಕೇಳಿದ್ಮೇಲೂ ನನ್ನ ಸೀಕ್ರೆಟ್ ರಿವೀಲ್ ಆದ್ಮೇಲೂ ನನ್ನನ್ನು ಮೊದಲಿಂತಾನೆ ಪ್ರೀತಿಸ್ಬೇಕು, ದೂರ ಮಾತ್ರ ತಳ್ಬಾರ್ದು. ಆಗ್ತಾನೆ ನಂಗೆ ಟೀನೇಜ್ ಸ್ಟಾರ್ಟ್ ಆಗಿತ್ತು. ನಮ್ಮ ಹೈಸ್ಕೂಲಲ್ಲಿ ಜಾಸ್ಮಿನ್ ಅನ್ನೋ ಒಂದು ಹುಡುಗಿಗೆ ಸೀನಿಯರ್, ನೀವು ಸಿಟ್ಟಾಗಲ್ಲ ಅಂತ ಹೇಳ್ತೀನಿ. ಹುಡುಗಿಗೆ ರೋಸ್ ಕೊಟ್ಬಿಟ್ಟೆ ಕಣ್ರಿ. ಅವಳು ರೋಸ್ ಏನೋ ಇಸ್ಕೊಂಡ್ಲು, ಆಮೇಲೆ ಥ್ಯಾಂಕ್ಸ್ ಅಣ್ಣ ಅಂದ್ಬಿಟ್ಲು. ಯಾಕೆ ಎಲ್ಲರೂ ನಗ್ತಾ ಇದ್ದಾರಾ? ನಂಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಸಾರಿ ಸೀನಿಯರ್, ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ, ಅದೊಂದು ದೊಡ್ಡ ತಪ್ಪಾಗೋಯ್ತು. ಇನ್ನು ಲೈಫಲ್ಲೇ ಅಂತ ತಪ್ಪು ಮಾಡಲ್ಲ. 1000 ಜನ್ಮ ಆಯ್ತು ಸರಿನೇ. ನನ್ನ ಮನಸ್ಸಲ್ಲಿ ಲವ್ ಅನ್ನೋದೇನಾದರೂ ಆದರೆ ಅದು ನಿಮ್ಮ ಮೇಲೇನೆ. ನಿಮ್ಮನ್ನಲ್ದೆ ನನ್ನ ಮನಸ್ಸಲ್ಲಿ ಬೇರೆ ಯಾರನ್ನೂ ಬಿಟ್ಕೊಳ್ಳಲ್ಲ. ಪ್ರಾಮಿಸ್ ಸೀನಿಯರ್. ಹೋಗ್ಲಿ ಬಿಡಿ ಬಾವ, ಬುದ್ಧಿ ಇಲ್ದಿರೋ ಬುದ್ಧು ಆಗಿದ್ದಾಗ ತಾನೆ ಈ ತಪ್ಪು ಮಾಡಿರೋದು. ನರ್ಕದಲ್ಲಿ ಇದಕ್ಕೆ ಯಾವ ಶಿಕ್ಷೆನೂ ಇಲ್ಲ. ಅಕ್ಕ ನೀನು? ಏನಮ್ಮ ಮಾಡ್ತಾ ಇದೀಯಾ? ತಪ್ಪು ಮೊದಲು ರಹಸ್ಯ ಹೇಳಬೇಕು. ನನ್ನ ಯೋಗ್ಯತೆ ಮೀರಿ ಒಬ್ಬ ದೊಡ್ಡ ಮನುಷ್ಯನಿಗೆ ನನ್ನ ಮನಸ್ಸು ಕೊಟ್ಬಿಟ್ಟೆ.